ಇಲ್ಲಿ ಇಡೀ ಜೀವಿಗಳನ್ನ 5 ಕಿಂಗ್ಡಮಲ್ಲಿ ಕ್ಲಾಸಿಫೈ ಮಾಡಿದಾಗ ಮೊದಲನೇ ಕಿಂಗ್ಡಮ್ ಯಾವುದು? ಮೊನೆರಾ ಅನ್ನೋದು. ಇದು ಸಿಂಗಲ್ ಸೆಲ್, ಇದು ಒಂದೇ ಒಂದು ಜೀವಕೋಶ ಇರೋ ಜೀವಿಗಳಿರ್ತದೆ ಇದರಲ್ಲಿ, ಸಿಂಗಲ್ ಸೆಲ್ಡ್ ಆರ್ಗಾನಿಸಮ್ಸು. ಆದ್ರೆ ಇದಕ್ಕೂ ಮತ್ತು ಎರಡನೇ ಇದಾಯ್ತಲ್ಲ ಪ್ರೊಟಿಸ್ಟಾ ಅನ್ನೋದು, ಅದಕ್ಕೂ ಏನು ವ್ಯತ್ಯಾಸ ಅಂದರೆ, ಈ ಜೀವಕೋಶದಲ್ಲಿ ತೀರಾ ಕಡಿಮೆ ಇರೋ ಜೀವಕೋಶ, ಪ್ರಿಮಿಟಿವ್ ಜೀವಕೋಶ ಇದು. ಮಾಮೂಲಿ ನಮಗಿರೋದು ಗಿಡಗಳಲ್ಲಿರೋದು, ಇಲ್ಲ ಪೂರ್ತಿ ಇದು ಪ್ರೊಟಿಸ್ಟಾದಲ್ಲಿ ಆಗಿರೋದು, ಇಲ್ಲ ಅಣಬೆಲಿರೋಂಥ ಜೀವಕೋಶದಲ್ಲಿ ಎಲ್ಲ ಇರ್ತದೆ. ಯಾವುದು ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಮು, ಗಾಲ್ಗಿ ಅಪ್ಯಾರಟಸ್, ಲೈಸೋಸೋಮ್ಸ್ ಇದೆಲ್ಲ. ಇದರಲ್ಲಿ ಏನೂ ಇರೋದಿಲ್ಲ. ನ್ಯೂಕ್ಲಿಯಸ್ ಒಳಗಡೆ ಇರೋ ಕ್ರೊಮ್ಯಾಟಿನ್ ಮೆಟೀರಿಯಲ್ ಸುಮ್ಮನೆ ಫುಲ್ಲು ಸ್ಪ್ರೆಡ್ ಆಗಿರ್ತದೆ. ಸಿಂಪಲ್ ಆಗಿರೋ ಸೆಲ್ ವಾಲ್ ಯಾವುದು ಅಂದರೆ ಸೆಲ್ಯುಲೋಸಿಂದ ಆಗಿರೋದಿಲ್ಲ. ಇವಾಗಿರೋ ಗಿಡಗಳು ಮರಗಳೆಲ್ಲ ಸೆಲ್ಯುಲೋಸಿಂದ ಆಗಿರ್ತದೆ. ಆದರೆ ಸೆಲ್ಯುಲೋಸ್ ಆಗದೇ ಪಾಲಿಸ್ಯಾಕರೈಡ್ ಮತ್ತು ಅಮೈನೋ ಆಸಿಡಿಂದ ಆಗಿರ್ತದೆ. ಆಮೇಲೆ ಇದನ್ನೇನು ಅಂದರೆ ನ್ಯೂಕ್ಲಿಯಸ್ಸು ಪ್ರಿಮಿಟಿವ್, ಇದರಲ್ಲಿ ಎರಡು ಇರ್ತದೆ, ಆಟೋಟ್ರೋಪ್ ಮತ್ತು ಹೆಟೆರೋಟ್ರೋಪು. ಆಟೋಟ್ರೋಪ್ ಅಂದರೆ ಅವೇ ಆಹಾರ ತಯಾರು ಮಾಡ್ಕೊಳ್ಳೋಂಥದ್ದು, ಹೆಟೆರೋಟ್ರೋಪ್ ಅಂದರೆ ಬೇರೆ ಜೀವಿಯಿಂದ ತಗೊಳ್ಳೋಂಥದ್ದು. ಪ್ರಾಣಿಗಳೆಲ್ಲ ಹೆಟೆರೋಟ್ರೋಪ್ಸು, ಗಿಡಗಳು ತಿನ್ನೋದಿಲ್ಲ, ಬೇರೆ ಪ್ರಾಣಿಗಳು ತಿನ್ಬಿಟ್ಟು ಬದುಕೋಂಥದ್ದು. ಆಟೋಟ್ರೋಪಲ್ಲಿ ಕೀಮೋ ಆಟೋಟ್ರೋಪ್ ಮತ್ತು ಫೋಟೋಸಿಂಥೆಟಿಕ್ ಇರ್ತದೆ. ಕೆಮಿಕಲ್ಗಳು ಉಪಯೋಗಿಸ್ಬಿಟ್ಟು ಅವೇ ಆಹಾರ ತಯಾರು ಮಾಡೋದು, ಇಲ್ಲ ಸೂರ್ಯನ ಬೆಳಕಿಂದ ತಯಾರು ಮಾಡೋದು. ಹೆಟೆರೋಟ್ರೋಪಲ್ಲಿ ಸಾಪ್ರೋಫೈಟಿಕ್ ಮತ್ತು ಪ್ಯಾರಾಸಿಟಿಕ್ ಎರಡು ಇರ್ತದೆ ಇದರಲ್ಲಿ, ಈ ಮೊನೆರಾದಲ್ಲೇ. ಸಾಪ್ರೋಫೈಟಿಕ್ ಅಂದರೆ ಕೊಳ್ತಿರೋ ಇಂಥದ್ದು ತಿನ್ನೋದು ಅಣಬೆಗಳ ಥರ. ಪ್ಯಾರಾಸಿಟಿಕ್ ಅಂದರೆ ಯಾವುದೋ ಒಂದು ಜೀವಿ ಮೇಲೆ ಸೇರ್ಕೊಂಡು ನಿಧಾನಕ್ಕೆ ಅದರಿಂದ ಶಕ್ತಿ ಎಳ್ಕೊತಾನೆ ಇರೋದು, ಆ ಜೀವಿ ಸಾಯಿಸ್ದಾನೆ.